ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ಇತ್ತೀಚೆಗೆ ವಚನಾನಂದ ಶ್ರೀಗಳು ನಾವೆಲ್ಲರೂ ಹಿಂದೂಗಳು, ಲಿಂಗಾಯತರು ಕೂಡ ಹಿಂದೂಗಳೇ, ಹಿಂದೂ ಒಂದು ಧರ್ಮ, ನಾವೆಲ್ಲ ಅದರ ಅನುಯಾಯಿಗಳು ಅಂಥೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾಯಿದ್ದೀವಿ. ಅವರಿಗೆ ನನ್ನ 9 ಪ್ರಶ್ನೆಗಳು, ವಚನಾನಂದ ಸ್ವಾಮಿಗಳಿಗೆ 9 ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. ಇದಕ್ಕೆ ಅವರು ಉತ್ತರ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮೊದಲನೇದಾಗಿ ನಾವು ತಿಳ್ಕೊಬೇಕಾದ್ದು, ಹಿಂದೂ ಅನ್ನೋದು ಒಂದು ಧರ್ಮವೇ ಅಲ್ಲ, ಅದು ಸಿಂಧೂ ನದಿ ನಾಗರಿಕತೆ. ಸಿಂಧೂ ನದಿ ನಾಗರಿಕತೆ ಅದು ನಂತರದಲ್ಲಿ ಪರಕೀಯರು ಹಿಂದೂ ಸಂಸ್ಕೃತಿ ಅಥವಾ ಹಿಂದೂ ನಾಗರಿಕತೆ ಅಂಥೇಳಿ ಹೇಳಲ್ಪಟ್ಟು ಆ ಒಂದು ಹಿಂದೂ ಅಂತ ತಿಳ್ಕೊಂಡು ಹೇಳಿ ವೈದಿಕ ಧರ್ಮಕ್ಕೆ ಹಿಂದೂ ಅಂತ ಕರೀತಾ ಇದ್ದಾರೆ. ವೈದಿಕ ಧರ್ಮ ಅದು ಸನಾತನ ಧರ್ಮ, ವೇದಗಳನ್ನೇ ಆಧಾರವನ್ನಾಗಿಟ್ಟುಕೊಂಡಿರ್ತಕ್ಕಂಥ ಧರ್ಮ, ಅದಕ್ಕೆ ವೈದಿಕ ಧರ್ಮ ಅಂತ ಕರೀತಾರೆ. ಸರ್ವೋಚ್ಚ ನ್ಯಾಯಾಲಯವೂ ಕೂಡ, ನಮ್ಮ ಭಾರತದ ಸರ್ವೋಚ್ಚ ನ್ಯಾಯಾಲಯವೂ ಕೂಡ ಹಿಂದೂ ಒಂದು ಧರ್ಮವಲ್ಲ, ಅದು ಒಂದು ಜೀವನ ಪದ್ಧತಿ ಅಂತ ಹೇಳಿದೆ. ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಹಿಂದೂ ಒಂದು ಧರ್ಮವಲ್ಲ, ಅದು ಒಂದು ವೇ ಆಫ್ ಲೈಫ್, ಜೀವನ ಪದ್ಧತಿ ಅನ್ನೋದನ್ನು ಒಪ್ತಾರೆ, ಅನೇಕ ಸಾರಿ ಹೇಳಿದ್ದಾರೆ. ಆ ವೇದವನ್ನೇ ಒಪ್ಪುವಂತಹ ಒಂದು ಧರ್ಮ ಅದು ವೈದಿಕ ಧರ್ಮ, ಸನಾತನ ಧರ್ಮ. ಅದಕ್ಕೆ ನಾವು ಹಿಂದೂ ಧರ್ಮ ಅಂತ ಹೇಳೋದು ತಪ್ಪು. ಹಿಂದೂ ಅನ್ನೋದು ಒಂದು ಧರ್ಮ ಅಲ್ಲ. ವಚನಾನಂದ ಶ್ರೀಗಳು ವಚನಾನಂದ ಅಂತ ಹೆಸರು ಇಡಬೇಕಾದ್ರೆ ಅವರ ಗುರುಗಳು ಲಿಂಗಾಯತರು ಇದ್ದುದರಿಂದ ವಚನಾನಂದ ಸ್ವಾಮೀಜಿ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲಾಂದರೆ ಅದು ವೇದಾನಂದ ಸ್ವಾಮೀಜಿ ಅಥವಾ ಇನ್ನೇನೋ ಆಗಿರ್ತಾ ಇತ್ತು ಅನ್ನೋದನ್ನು ಅವರು ಗಮನದಲ್ಲಿಟ್ಕೋಬೇಕು. ನೀವು ವೇದವನ್ನು ಒಪ್ಪುವ ವೈದಿಕರೋ ಅಥವಾ ವಚನ ಸಾಹಿತ್ಯವನ್ನು ಒಪ್ಪುವಂತಹ ಲಿಂಗಾಯತರು ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕು. ಇನ್ನು ವೀರಶೈವರು ಲಿಂಗಾಯತರು ಎಲ್ಲರೂ ಒಂದೇ ಅಂತ ತಿಳ್ಕೊಂಡು ಎಲ್ಲರೂ ಹಿಂದೂಗಳೇ ಅಂತ ಹೇಳಿದ್ದಾರೆ. ವೀರಶೈವರು ಹಿಂದೂಗಳು ಅನ್ನೋದಾದರೆ ನಾವು ಒಪ್ಪಬಹುದು. ಯಾಕೆಂತಂದರೆ ಲಿಂಗಾಯತ ಬೇರೆ, ವೀರಶೈವ ಬೇರೆ. ವೀರಶೈವ ಶೈವದ ಒಂದು ಶಾಖೆ. ಹಾಗೆ ನೋಡಿದ್ರೆ ಕರ್ನಾಟಕದಲ್ಲಿ ಯಾರೂ ವೀರಶೈವರಿಲ್ಲ, ಎಲ್ಲರೂ ಲಿಂಗಾಯತರೇ. ಆದರೆ ವೀರಶೈವದ ಪ್ರಬಲ ಪ್ರತಿಪಾದಕರಾದಂತಹ ಪಂಚಪೀಠಾಧೀಶರು ಅಥವಾ ಪಂಚಾಚಾರ್ಯರು ಯಾರನ್ನೂ ಕೂಡ ತಮ್ಮ ಸಮವಾಗಿ ಕಾಣೋದಿಲ್ಲ. ಇಲ್ಲಿವರೆಗೆ ಯಾವ ಮಠಗಳಿಗೂ ಕೂಡ ತಮ್ಮ ಒಂದು ಜಂಗಮ ಹುಟ್ಟಿನಿಂದ ಜಂಗಮರಲ್ಲದವರಿಗೆ ಯಾವ ಮಠಗಳಿಗೂ ಕೂಡ ಅವರು ಪಟ್ಟಾಧಿಕಾರ ಮಾಡಿಲ್ಲ. ಅದಕ್ಕಾಗಿಯೇ ಈ ಒಂದು ಲಿಂಗಾಯತ ಪಂಚಮಸಾಲಿ ಪೀಠ ಆಗಿರ್ಬೋದು, ಕುಂಬಾರ ಪೀಠ ಆಗಿರ್ಬೋದು, ಬಡಜಿಗರ ಪೀಠ ಆಗಿರ್ಬೋದು, ಇವೆಲ್ಲವೂ ಕೂಡ ಹುಟ್ಟುಕೊಂಡಿದ್ದು ಅನ್ನೋದು ಒಂದು ಇತಿಹಾಸ. ಅದಕ್ಕಾಗಿ ವೀರಶೈವರು ಏನಾದರೂ ಹೇಳ್ಕೊಳ್ಳಿ, ಆದರೆ ಲಿಂಗಾಯತರಾದಂತಹ ನೀವುಗಳು ನಾವು ಹಿಂದೂ ಧರ್ಮದ ಅನುಯಾಯಿಗಳು ಅಥವಾ ನಾವು ವೈದಿಕರು ಅಂತ ಹೇಳುವುದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ನೋದು ನನ್ನ ಒಂದು ಪ್ರಶ್ನೆ. ಆನಂತರ ಲಿಂಗಾಯತ ವೀರಶೈವ ಎರಡೂ ಒಂದೇ ಅನ್ನೋದಾದರೆ, ಈ ವೀರಶೈವ ಮಠಾಧೀಶರು ಯಾವುದಾದ್ರೂ ಒಂದು ಮಠಕ್ಕೆ ಲಿಂಗಾಯತದ ಒಳಪಂಗಡ ಯಾವುದೇ ಒಂದು ಪಂಚಮಸಾಲಿ ಆಗಿರ್ಬೋದು ಯಾರನ್ನಾದರೂ ಆ ವಟುವನ್ನು ಅವರು ತಮ್ಮ ಮಠಕ್ಕೆ ಗುರುವನ್ನಾಗಿ ಮಾಡಬಹುದೇ ಅನ್ನುವಂಥದ್ದು ಪ್ರಶ್ನೆ. ಆಮೇಲೆ ಜೈನ, ಬೌದ್ಧ, ಸಿಖ್ರು ಎಲ್ಲರೂ ಹಿಂದೂಗಳೇ ಆಗಿದ್ದಾರೆ ಅಂತ ತಾವು ಹೇಳಿದ್ದೀರಿ. ಮತ್ತು ಅವರು ಕೂಡ ಹಿಂದೂ ಧರ್ಮದ ಅನುಯಾಯಿಗಳೇ ಆಗಿದ್ದರೆ ಅವರಿಗೆ ಭಾರತ ಸರ್ಕಾರ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನು ಕೊಟ್ಟು ಧಾರ್ಮಿಕ ಅಲ್ಪಸಂಖ್ಯಾತರು ಅನ್ನುವಂತಹ ಸೌಲಭ್ಯವನ್ನು ಕೊಡ್ತಾ ಇದೆ. ಲಿಂಗಾಯತ ಧರ್ಮಕ್ಕೆ ಇನ್ನೂ ಆ ಒಂದು ಸೌಲಭ್ಯಗಳು ಸಿಕ್ಕಿಲ್ಲ. ಲಿಂಗಾಯತವು ಕೂಡ ಸ್ವತಂತ್ರ ಧರ್ಮ. ಹಾಗಾದರೆ ಜೈನ, ಬೌದ್ಧ, ಸಿಖ್ರೆಲ್ಲರೂ ಹಿಂದೂಗಳೇ ಆಗೋದಾದರೆ ಅವರು ಹಿಂದೂ ಧರ್ಮದ ಅನುಯಾಯಿಗಳು ನಾವು ಅಂತ ಒಪ್ತಾರ? ಹಾಗಾದರೆ ಅವರ ಆಚರಣೆಗಳು, ಅವರ ಧರ್ಮಗುರು, ಅವರ ಧರ್ಮ ಗ್ರಂಥಗಳು ಬೇರೆ ಇಲ್ಲವೇ? ಅವರೆಲ್ಲರೂ ಹಿಂದೂ ಧರ್ಮದ ಅನುಯಾಯಿಗಳಂತ ಒಪ್ತಾರೆಯೇ ಅಂತ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಇನ್ನು ಸನಾತನ ವೈದಿಕ ಧರ್ಮದ ಗುರುಗಳಾದಂತಹ ಪೇಜಾವರ ಶ್ರೀಗಳಿರ್ಬೋದು, ಉಡುಪಿಯ ಪರ್ಯಾಯ ಮಠದ ಸ್ವಾಮಿಗಳಿರ್ಬೋದು, ಅಥವಾ ರಾಘವೇಂದ್ರ ಸ್ವಾಮಿ ಮಠದ ಗುರುಗಳಿರ್ಬೋದು, ಅವರೆಲ್ಲರೂ ವೇದ ಧರ್ಮದ ಪ್ರಕಾರ, ವೈದಿಕ ಧರ್ಮದ ಪ್ರಕಾರ ಯಜ್ಞೋಪವೀತವನ್ನು ಸ್ವೀಕರಿಸಿ, ಜನಿವಾರವನ್ನು ಧರಿಸಿ, ಉಪನಯನ ಸಂಸ್ಕಾರ ಮಾಡಿಕೊಂಡಂತಹ ಬ್ರಾಹ್ಮಣ ಒಟ್ಟುಗಳನ್ನು ಮಾತ್ರ ಗುರುಗಳನ್ನಾಗಿ ಮಾಡ್ತಾರೆ. ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಯಾವುದೇ ಒಂದು ಜಾತಿಯವರನ್ನು ಅವರು ಗುರುವಾಗಿ
ಮಾಡೋದಿಲ್ಲ. ಈ ಒಂದು ಅಸಮಾನತೆ ಜನಿವಾರ ಕೂಡ ಹಾಕೋದಿಲ್ಲ, ಭಕ್ತರನ್ನಾಗಿ ಮಾಡಲಿಕ್ಕೂ ಕೂಡ ಅಲ್ಲಿ ಅವಕಾಶ ಇಲ್ಲ ಅಂದಾಗ ಈ ಒಂದು ವೈದಿಕರ ಪೀಠಕ್ಕೆ ಯಾವುದಾದ್ರೂ ಒಬ್ಬ ಲಿಂಗಾಯತ ಒಟ್ಟುವನ್ನು ಮಠ ಕಟ್ತಾರೇನೋ, ಗುರುಗಳನ್ನು ಮಾಡ್ತಾರೇನೋ. ನಾವು ಲಿಂಗಾಯತ ಮಠಗಳಿಗೆ ಬ್ರಾಹ್ಮಣರನ್ನು ಗುರುಗಳನ್ನಾಗಿ ಮಾಡಿದ್ದೀವಿ ಮತ್ತು ನಮ್ಮಲ್ಲಿ ಅವಕಾಶ ಇದೆ. ಅದಕ್ಕಾಗಿ ಹಿಂದೂಗಳೆಲ್ಲರೂ ಒಂದೇ ಅನ್ನೋದಾದರೆ ಈ ತಾರತಮ್ಯ, ಈ ಭೇದ ಭಾವ ಯಾಕಿರಬೇಕು? ನೀವು ಹೇಳುವ ವೈದಿಕ ಧರ್ಮ ಅಥವಾ ಹಿಂದೂ ಧರ್ಮದ ತಾರತಮ್ಯ, ಭೇದ ಭಾವ, ಮೇಲು ಕೀಳು, ಹೆಣ್ಣು ಗಂಡು ಅನ್ನುವಂಥ ಲಿಂಗ ಭೇದ, ಮೇಲು ಕೀಳು ಅನ್ನುವಂಥ ಜಾತಿ ಭೇದ, ವರ್ಗ ಭೇದ ಇವೆಲ್ಲ ಇದ್ದುದರಿಂದಲೇ ತಾನೇ ಶೈವ ಬ್ರಾಹ್ಮಣರಾಗಿರ್ತಕ್ಕಂತಹ ಮನೆಯಲ್ಲೇ ಹುಟ್ಟಿರ್ತಕ್ಕಂತಹ ಬಸವಣ್ಣನವರು ಅದನ್ನು ಉಪನಯನ ಸಂಸ್ಕಾರವನ್ನು ತಿರಸ್ಕರಿಸಿ ಮನೆ ಬಿಟ್ಟು ಬಂದು ಕೂಡಲ ಸಂಗಮದಲ್ಲಿ ವಿದ್ಯಾಭ್ಯಾಸ ಮಾಡಿ, ಅಧ್ಯಯನ ಮಾಡಿ ಮತ್ತು ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ನಮಗೆ ಇಷ್ಟಲಿಂಗವನ್ನು ಕೊಟ್ಟರು, ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಅನ್ನುವಂಥದ್ದು. ಗುರು ಬಸವಣ್ಣನವರು ಕೊಟ್ಟಿರುವಂತಹ ಇಷ್ಟಲಿಂಗವನ್ನು ಧರಿಸಿರ್ತಕ್ಕಂತಹ ನಾವುಗಳೇ ಮತ್ತೆ ನಾವು ವೈದಿಕ ಧರ್ಮದ ಅನುಯಾಯಿಗಳು, ಹಿಂದೂ ಲಿಂಗಾಯತ ಒಂದೇ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಒಂದು ವೇಳೆ ಲಿಂಗಾಯತ ಎಂಬುದು ಒಂದು ಹಿಂದೂ ಧರ್ಮದ ಭಾಗವೇ ಆಗಿದ್ದರೆ ಗುರು ಬಸವಣ್ಣನವರು ವೇದಕ್ಕೆ ವರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ, ಆಗಮದ ಮೂಗ ಕೊಯ್ಯುವೆ, ತರ್ಕದ ಬೆನ್ನ ಭಾರ ನೆತ್ತುವೆ ಅಂಥೇಳಿ ಯಾಕೆ ಹೇಳ್ತಾ ಇದ್ರು? ಈ ಬಗ್ಗೆ ತಾವು ಸ್ಪಷ್ಟಪಡಿಸಬೇಕು ಅಂಥೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ವಿ. ಪೂಜರೆ, ಲಿಂಗಾಯತ ಅನ್ನೋದು ಸಂಕುಚಿತ ಅಲ್ಲ, ಹಿಂದೂ ಒಂದು ಧರ್ಮನೇ ಅಲ್ಲ, ಲಿಂಗಾಯತ ಒಂದು ಸ್ವತಂತ್ರ ಧರ್ಮ. ನಾವು ಯಾರನ್ನೂ ದ್ವೇಷ ಮಾಡೋದಿಲ್ಲ, ಎಲ್ಲರನ್ನೂ ಇಲ್ಲಿಟ್ಟುಕೊಂಡು ವಿಶ್ವ ಭ್ರಾತೃತ್ವವನ್ನು ಬೆರಿತೀವಿ. ಇದು